ಈಗ್ಲಿಂದ ನಾವಿಬ್ರು ಫ್ರೆಂಡ್ಸ್. ಓಕೆ ಗೊಂಬೆ. ಆ ಗೊಂಬೆ ಒಳ್ಳೆ ಗೊಂಬೆ ಅಲ್ಲ ಅನ್ಸುತ್ತೆ. ಫಸ್ಟ್ ಟೈಮು ಆ ಒಂಟಿ ಕಣ್ಣಿನ ತಾತನ ಹತ್ರ ಕರ್ಕೊಂಡೋಗಿತ್ತು. ಆಮೇಲೆ ಕಾರ್ ಒಳಗಡೆ ಕೂರ್ಸಿ ಲಾಕ್ ಮಾಡ್ಬಿಡ್ತು. ನೀನು ಕಾರ್ ಒಳಗಡೆ ಹೋಗು, ನಾನು ಲಿಫ್ಟ್ ಕೇಳ್ತೀನಿ. ಇವತ್ತು ಗ್ಯಾಸ್ ಆಕ್ಸಿಡೆಂಟ್ ಮಾಡ್ಸಕ್ ನೋಡ್ತು. ಸ್ಟವ್ ಆನ್ ಮಾಡು. ಈಶ್ವರ್ ತಾತ ಆ ಟೈಮಿಗೆ ಬರ್ಲಿಲ್ಲ ಅಂದ್ರೆ ಗ್ಯಾಸ್ ಬೇರೆ ಲೀಕ್ ಆಗ್ತಿದೆ. ಡಮ್ ಅಂತ ಗ್ಯಾಸ್ ಸಿಡಿತಿತ್ತು. ಆದ್ರೆ ನಾನು ಇನ್ಮೇಲೆ ಆ ಗೊಂಬೆ ಫ್ರೆಂಡ್ಶಿಪ್ ಮಾಡಬಾರ್ದು. ಅದು ಕಡ್ದ್ರೆ ಹೋಗ್ಬಾರ್ದು. ಬೇಬಿ ಕೃಷ್ಣ, ಏನ್ ಮಾಡ್ತಾ ಇದ್ದೆ ನನ್ ಕಂದ? ಹೋಮ್ವರ್ಕ್ ಎಲ್ಲ ಆಯ್ತಾ? ಸಾರಿ ಕಂದ, ನಾ ಬರೋದು ಸ್ವಲ್ಪ ಲೇಟ್ ಆಯ್ತು, ಬೇಜಾರ್ ಮಾಡ್ಕೊಂಡ್ಬಿಡ. ರಕ್ಷು, ಅವಳು ಬೇಜಾರು ಮಾಡ್ಕೊಂಡಿದ್ದಾಳೆ. ಮುಖ ನೋಡು, ಬಾಡೋಗಿದೆ. ಬೇಬಿ ಸಾರಿ ಕಣಮ್ಮ. ಕೃಷ್ಣನ್ ನೋಡ್ತಾ ಇದ್ರೆ ಇವಳು ಬೇಜಾರ್ ಮಾಡ್ಕೊಂಡ ಹಾಗೆ ಕಾಣಿಸ್ತಾ ಇಲ್ಲ. ಮತ್ತೆ ಭಯ ಪಟ್ಕೊಂಡೋಳ್ ತರ ಇದ್ದಾಳೆ. ಕಂದಮ್ಮ, ಆ ಬೊಂಬೆ ಮತ್ತೆ ಏನಾದ್ರೂ ಬಂದಿತ್ತಾ? ನಿನ್ನನ್ ಹೆದರ್ಸ್ತಾ? ಸ್ಟವ್ ಆನ್ ಮಾಡು. ಅದು ಇಲ್ಲಿ ನಡೆದಿರೋದನ್ನ ಅಪ್ಪ ಅಮ್ಮ ಹೇಳ್ಬೇಡ, ಅವರು ಭಯ ಪಡ್ಕೋತಾರೆ. ಇಲ್ಲಮ್ಮ, ಗೊಂಬೆ ಬಂದಿಲ್ಲ ಇವತ್ತು. ಕಂದ, ಯಾಕೆ ಹೆದರಿಕೆ? ನಾನು ಹೆದರ್ಕೊಂಡಿಲ್ಲಪ್ಪ, ಒಬ್ಳೆ ಇದ್ದಿ ಬೋರ್ ಆಗಿತ್ತು ಅಷ್ಟೇ. ಹಾಗಾದ್ರೆ ಸ್ವಲ್ಪ ಹೊತ್ತು ಆಟಾಡೋಣ. ಏನ್ ರಚ್ಚು? ನೀವಿಬ್ರು ಆಟ ಆಡ್ಕೊಳ್ಳಿ, ನಾನು ಕಿಚನ್ಗೆ ಹೋಗಿ ಊಟ ರೆಡಿ ಮಾಡ್ತೀನಿ. ಇವತ್ತು ಊಟ ಮಾಡಿ ಬೇಗ ಮಲ್ಗೋಣ. ಸರಿ, ಆಟಾಡೋಣ. ಏನ್ ಆಡೋದು ಇವಾಗ? ಪೆಪ್ಪರ್ ಸಿಸರ್ಸ್. Come on. ರಾಕ್ ಪೇಪರ್ ಸಿಸರ್ಸ್. ಸ್ವೀಟ್ ತಂದಿದ್ದೀರಾ? ಹೌದು. ಕಪ್ಪು. ಎಷ್ಟು ಕ್ವಾಂಟಿಟಿ ಇದೆ? 500 ಗ್ರಾಮ್. ಇದನ್ನ ತಕೊಂಡು ನಾನೇನು ಉಪ್ಪಿನಕಾಯಿ ಹಾಕೊಂಡು ನೆಕ್ಬೇಕಾ? ಕಮಿಟ್ಮೆಂಟ್ ಪ್ರಕಾರ ಇವತ್ತು 2 kg ಬಂಗಾರ ನನ್ನ ಕೈಯಲ್ಲಿ ಇರ್ಬೇಕಾಗಿತ್ತು. ಸರ್, ನಾನೇನಾದ್ರೂ ಇನ್ನೂ CEO ಆಗಿದ್ದಿದ್ರೆ ನಿಮ್ ಬಂಗಾರ 1 ದಿನದ ಮುಂಚೆ ನಿಮ್ಮನ್ನೇ ಹುಡ್ಕೊಂಡು ಬರ್ತಾ ಇತ್ತು. ಏನ್ ಮಾಡೋದು, ನನಗೆ ಅಂತ ಒಬ್ಬ ಅಣ್ಣ ಬಂದು ನನ್ನ ಪವರ್ನೆಲ್ಲ ಕಿತ್ಕೊಂಡ್ಬಿಟ್ಟಿದ್ದಾನೆ. ಸರ್, ಅದು ನಿಮ್ಮ ಪರ್ಸನಲ್ ಪ್ರಾಬ್ಲಮ್. ನೀವೇ ಪರ್ಸನಲ್ ಆಗಿ ಕೂತ್ಕೊಂಡು ಅದನ್ನ ಸಾಲ್ವ್ ಮಾಡ್ಕೋಬೇಕು. ನಮಗ್ ಬೇಕಾಗಿರೋದು ಬಂಗಾರ. ಆಲ್ರೆಡಿ ನಿಮಗೆ ಪೇಮೆಂಟು ಸೆಟಲ್ಮೆಂಟ್ ಆಗಿದೆ. ಕೊಟ್ಟ ಮಾತಿನಂತೆ ಡೆಲಿವರಿ ಕೊಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಕೊಡಿ ಅಷ್ಟೇ. ಸರ್, ಕೊಡೋ ಪರಿಸ್ಥಿತಿಲಿ ಇದ್ದಿದ್ರೆ ನಿಮ್ ಮುಂದೆ ನಾವು ಹೀಗೆ ಹೆಲ್ಪ್ಲೆಸ್ ಆಗಿ ಬಂದು ಕೂತ್ಕೊಂತಿದ್ವಾ ಹೇಳಿ? ಹಾಗಾದ್ರೆ ಅಮೌಂಟ್ ವಾಪಸ್ ಕೊಡಿ. ನೋಡಿ, ನಾವು ಮಾಡ್ತಾ ಇರೋದು 2 ನಂಬರ್ ಬಿಸ್ನೆಸ್. ಇದರಲ್ಲಿ ಇನ್ವಾಯ್ಸ್ಗಳು ಇರಲ್ಲ, ಅಗ್ರಿಮೆಂಟ್ಗಳು ಇರಲ್ಲ. ಬರೀ ಬಾಯಿ ಮಾತಲ್ಲಿ ನಂಬಿಕೆ ಮೇಲೆ ನಡೆಯುವಂತ ಬಿಸ್ನೆಸ್. ನಂಬಿಕೆ ಕಳ್ಕೊಂಡ್ರೆ ಇಟ್ ಔಟ್ ಆರ್ ಗೆಟ್ ಔಟ್, ಪ್ರಾಣಗಳೇ ಹೋಗ್ಬಿಡುತ್ತೆ. ನಮ್ ಬಾಸ್ ಬಗ್ಗೆ ನಿಮಗ್ ಗೊತ್ತಲ್ಲ. ಪರಿಸ್ಥಿತಿನ ಲೆವೆಲ್ಗೆ ತಗೊಂಡು ಹೋಗ್ಬೇಡಿ. ಆದಷ್ಟು ಬೇಗ ಸ್ವೀಟ್ನ ಅರೇಂಜ್ ಮಾಡಿ.
ರೂಪಿಣಿ, ಅವರೇ ಮನೇಲಿ ಯಾರು ಕಾಣಿಸ್ತಾ ಇಲ್ಲ? ಏನೋ ಕೆಲ್ಸ ಇದೆ ಅಂತ ದೇವಿ, ಕನಕಾಂಬ್ರಿ, ಬಾಮಿನಿ ಮೇಡಮ್ ಅವರು ಹೊರಗೋಗಿದ್ದಾರೆ. ಈಶ್ವರ್ ಯಜಮಾನ್ರು ಆಫೀಸ್ ಕಡೆ ಹೋಗ್ತೀನಿ ಅಂತ ಇದ್ರು. ರಾಣ ಕಪಿಲ ಅಂಗಡಿಯಿಂದ ಇನ್ನ ಬಂದಿಲ್ಲ ಅಮ್ಮೋರೆ. ಹೌದಾ? ಅಮ್ಮೋರೆ, ಅಡ್ಗೆ ರೆಡಿ ಇದೆ, ಊಟ ಮಾಡ್ತಿದ್ರೆ ನಾನ್ ಬಡಿಸ್ಬಿಡ್ತೀನಿ. ಇಲ್ಲ ರೂಪಿಣಿ, ಫಸ್ಟ್ ಕೃಷ್ಣಂಗ್ ತಿನ್ಸ್ಬಿಡ್ತೀನಿ, ಆಮೇಲೆ ನಾವು ತಿಂತೀವಿ. ಸರಿ. ಮನೇಲಿ ಯಾರು ಇಲ್ಲ, ಎಲ್ಲ ಹೊರಗೆ ಹೋಗಿದ್ದಾರೆ. ಅತ್ತೆ ಆಸೆ ಪಟ್ಟಿರೋ ಯಾವ್ದಾದ್ರು ಒಂದ್ ಐಟಮ್ನ ಮಾಡ್ಕೊಂಡು ಹೋಗಿ ತಿನ್ಸಿದ್ರೆ ಹೇಗೆ? ಈಗ ನನ್ನನ್ನ ಯಾರು ಡಿಸ್ಟರ್ಬ್ ಮಾಡೋರಿಲ್ಲ. ಧೈರ್ಯವಾಗಿ ಹೋಗಿ ಅತ್ತೆಗ್ ನಾನೇ ತಿನ್ಸ್ಬಿಟ್ಟು ಬರ್ಬೋದು. ಏನ್ ಮಾಡ್ಲಿ? ಮೊದಲನೇ ಸಲ ಅವ್ರಿಗೋಸ್ಕರ ನಾನು ಅಡ್ಗೆ ಮಾಡ್ತಿದ್ದೀನಿ. ಅದು ಸಿಹಿಯಿಂದಲೇ ಶುರುವಾಗ್ಲಿ. ಅಕ್ಕಿ ಪಾಯಸ ಮಾಡ್ತೀನಿ. ಅಮ್ಮೋರೆ, ಏನ್ ಮಾಡ್ತಿದ್ದೀರಾ? ಅಕ್ಕಿ ಪಾಯಸ. ಅಕ್ಕಿ ಪಾಯಸನಾ? ಯಾಕೆ? ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ. ಓ, ರಾಣ, ನೀವಿಬ್ರು ಏನಿಲ್ಲಿ? ಮಾಮ್, ಹಸುವಾಗಿತ್ತು ಅಂತ ಊಟ ಮಾಡೋದಕ್ಕೆ ಬಂದಿದ್ವಿ. ಹೌದೌದು. ನೀವೇನಿಲ್ಲಿ? ಹಾಗೆ ಹೊರಗಡೆ ಸುತ್ತಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅನ್ಕೊಂಡ್ವಿ. ಯಾಕೋ ಹಾಗೆ ಕೇಳ್ತಿದ್ಯಾ? ನಾನು ಗೋಲ್ಡ್ ಬಿಸ್ನೆಸ್ ಮಾಡೋ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದು ರಾಣ. ಏನು ನೀವೇ ಏನೋ ಮಾತಾಡ್ಕೊಂಡು ನಗಾಡ್ತಾ ಇದ್ದೀರಾ? ಹಾಗೇನಿಲ್ಲ ಬಾಮಿನಿ. ಇಲ್ಲೆಲ್ಲ ಜನ ಜಾಸ್ತಿ ಇದ್ದಾರೆ. ಒಂದ್ ಕೆಲ್ಸ ಮಾಡೋಣ, ನಾವಲ್ಲೆಲ್ಲಾದ್ರೂ ಕೂತ್ ಮಾತಾಡೋಣ. ಸರಿ ಬನ್ನಿ. ನೀವೆಲ್ಲ ಹೋಗಿದ್ರಿ? ನಾವು ಬಂದಾಗ ಮನೇಲಿ ಇರ್ಲಿಲ್ಲ. ಇವಳಿಗೆ ಸ್ನಾಕ್ಸ್ ತರೋಣ ಅಂತ ಹೊರಗಡೆ ಹೋಗಿದ್ದೆ, ಅಷ್ಟ್ರಲ್ಲಿ ನೀವು ವಾಪಸ್ ಬಂದಿದ್ದೀರಿ. ಅಮ್ಮ, ಏನಿದು? ಅಕ್ಕಿ ಪಾಯಸ. ಓ ಕೃಷ್ಣ, ಬಾ ನಾವೊಂದು ರೌಂಡ್ ಹೊಡ್ಕೊಂಡು ಬರೋಣ. ಯಾಕೆ ಬಾರಮ್ಮಮ್ಮ? ಅಮ್ಮ ಅಕ್ಕಿ ಪಾಯಸನ ಅಪ್ಪನ್ ಕೊಡಕ್ಕೆ ಅಂತ ತಗೊಂಡೋಗ್ತಿದ್ದಾರೆ. ಅವ್ರಿಗೇನೋ ಡಿಸ್ಕಸ್ ಮಾಡ್ಕೊಳಕಿರುತ್ತೆ, ನಾವು ಬಾ ಹೋಗೋಣ. ಏ ಬಾಲ, ಆತರ ಎಲ್ಲ ಏನೂ ಇಲ್ಲ. ಇದು ಜೀವಾಗಲ್ಲ, ಮತ್ತಿನ್ಯಾರ್ಗೆ? ಪದ್ಮಜಾತೆಗೆ. ಮನೇಲಿ ಯಾರು ಇಲ್ಲ ಬಾಲ, ಎಲ್ಲ ಹೊರಗೆ ಹೋಗಿದ್ದಾರೆ. ಅವತ್ ಹಬ್ಬದ ದಿನ ಅವ್ರು ಇಷ್ಟಪಟ್ಟಿರೋ ಅಡ್ಗೆನೆಲ್ಲ ಮಾಡಿದ್ವಿ, ಆದ್ರೆ ತಿನ್ಸಕ್ಕಾಗಿರ್ಲಿಲ್ಲ. ಅದಕ್ಕೆ ಇವತ್ ಟ್ರೈ ಮಾಡೋಣ ಅಂತ. ಹುಷಾರು ರಚನಾ, ಆಮೇಲೆ ನೀವ್ಯಾರು ಅಂತ ಇವತ್ತು ಕೇಳಿ ಮತ್ತೆ ಹೊಡೆದ್ಬಿಟ್ಟಾರು. ಇವತ್ತು ಆ ರೀತಿ ಏನೂ ಆಗಲ್ಲ. ಇವತ್ತವರು ಭಾರಿ ಪ್ರೀತಿಯಿಂದ ಅಕ್ರೆಯಿಂದ ಈ ಸೊಸೆ ಮಾಡಿರೋ ಅಕ್ಕಿ ಪಾಯಸನ ತಿಂತಾರೆ. ಸರಿ, ಬೇಗ ಹೋಗಿ ಕೊಟ್ಪ. ಬಲ, ಕೃಷ್ಣ ಮತ್ತೆ ನೀವು ಇಲ್ಲೇ ಇರಿ. ಒಂದ್ ವೇಳೆ ಯಾರು ಬಂದ್ರೆ? ಮನೇಲಿ ಯಾರು ಇಲ್ವಲ್ಲ. ಸಪೋಸ್ ಬಂದ್ರೆ? ಕರೆಕ್ಟ್. ನೀವು ಹೋಗಿ ಅವರಿಗೆ ಅಕ್ಕಿ ಪಾಯಸ ಕೊಡಿ. ಯಾರಾದ್ರೂ ಬಂದ್ರೆ ನಾವು ಹಾಡಿನ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತೀವಿ. ಸರಿ, ಹುಷಾರು. ಅತ್ತೆ, 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 ನಾನ್ ರಚನಾ ಬಂದಿದ್ದೀನಿ, ಎದ್ದೇಳಿ ಅತ್ತೆ. ನಾನತ್ತೆ ರಚನಾ, ನಿಮ್ಗಿಷ್ಟ ಅಂತ ಅಕ್ಕಿ ಪಾಯಸ ಮಾಡ್ಕೊಂಡು ಬಂದಿದ್ದೀನಿ, ಎದ್ದೇಳಿ ಅತ್ತೆ. ಅತ್ತೆ,
ತುಂಬಾ ಸುಸ್ತಾದವ್ರ ತರ ಕಾಣಿಸ್ತಾ ಇದ್ದೀರಾ. ರೂಪಿಣಿ, ಊಟ ತಟ್ಟೆ ತಗೊಂಡು ಎಲ್ಲಿ ಹೋಗ್ತಿದ್ಯಾ? ಪದ್ಮಜಮ್ಮ ಅವ್ರಿಗೆ ಊಟ ಕೊಡಕ್ ಹೋಗ್ತಾ ಇದೀನಿ ಬಲಣ್ಣ. ಊಟ ಕೊಡೋದಕ್ಕ ಸ್ವಲ್ಪ ಬಿಟ್ಟೋಗಿ. ಯಾಕೆ? ಅವಳು ಸುಮ್ಮನೆ ತಮಾಷೆ ಮಾಡ್ತಿರೋದು. ನೀನ್ ಹೋಗು. ಅತ್ತೆ ಅತ್ತೆ ತಗೊಳ್ಳಿ. ನಿಮ್ ಕೈಯಲ್ಲಿ ತಿನ್ನಕ್ ಆಗುತ್ತಾ ಅತ್ತೆ? ಇಲ್ಲಾಂದ್ರೆ ನಾನ್ ತಿನ್ಸ್ಲಾ? ಕೃಷ್ಣ ಹಾಡು. ಬಂದರೋ ಬಂದರೋ ರುಪಿಣಿ ಬಂದರೋ, ತಂದರೋ ತಂದರೋ ಊಟ ತಂದರೋ. ಬಂದರೋ ಬಂದರೋ ರುಪಿಣಿ ಬಂದರೋ. ಏನ್ ಮಾಡಿ ಅಯ್ಯೋ. ಊಟ ತಂದರೋ. ಬಂದರೋ ಬಂದರೋ ರುಪಿಣಿ ಬಂದರೋ, ತಂದರೋ ತಂದರೋ ಅಕ್ಕಿ ತಂದರೋ. ಅಕ್ಕ, ಟೇಬಲ್ ಮೇಲೆ ಇಷ್ಟೊಂದು ವೆರೈಟಿ ಡಿಶ್ಗಳನ್ನ ಇಟ್ಕೊಂಡು ನೋಡೋದೇ ಒಂದ್ ಸಂತೋಷ ಅಲ್ವಾ? ತಿನ್ನೋದಕ್ಕೆ ಅಂತಾನೆ ಹುಟ್ಟಾಗಿದ್ದಾಳೆ ಇವಳು. ನೀನ್ ತಿನ್ನು ಬಾಮಿನಿ. ಕಪಿಲ್, ಏನಮ್ಮ? ಆ ಸ್ವೀಟ್ ಬಾಕ್ಸ್ ನ ಅಲ್ಲಿ ಇಟ್ಕೊಂಡಿದ್ಯಲ್ಲ, ಒಂದೇ ಒಂದ್ ಕೊಡೋ, ಟೇಸ್ಟ್ ಮಾಡಿ ನೋಡ್ತೀನಿ. ಅಮ್ಮ, ಹೋಟ್ಲಲ್ಲಿರೋ ಎಲ್ಲಾ ಸ್ವೀಟು ನಿನ್ ಮುಂದೆ ತಂದಿಡ್ತೀನಿ, ಆದ್ರೆ ಈ ಸ್ವೀಟ್ನ ಮಾತ್ರ ಕೇಳ್ಬೇಡ. ಯಾಕೆಂದ್ರೆ ಯಾರೋ ಒಬ್ರು ಸ್ಪೆಷಲ್ ಆಗಿರೋ ವ್ಯಕ್ತಿ ಆರ್ಡರ್ ಕೊಟ್ಟು ಮಾಡಿಸಿರೋ ಸ್ವೀಟ್ ಇದೆ. ಹೌದಾ? ನೆಕ್ಸ್ಟ್ ಟೈಮ್ ನನಗೂ ಮಾಡಿಸಿ ತಿನ್ಸೋ. ಆಯ್ತು, ತಿನ್ನಿಸ್ತೀನಿ. ಇವಾಗ ಊಟ ಮಾಡಿ. ರಾಣಾ, ಬ್ಲ್ಯಾಕ್ ಮಾರ್ಕೆಟ್ ಗೋಲ್ಡ್ ಬಿಸ್ನೆಸ್ ಮಾಡ್ತಿದ್ಯಾ? ವಿಷಯ ಹೊರಗೆ ಗೊತ್ತಾಗಿ ನ್ಯೂಸ್ ಆದ್ರೆ ನಿನ್ ರೆಪ್ಯುಟೇಷನ್ ಅಂಡ್ ಕಂಪನಿ ಇಮೇಜ್ ಎರಡು ಏನಾಗುತ್ತೆ ಅನ್ನೋ ಐಡಿಯಾ ಇದೆಯಾ ನಿನ್ಗೆ? ಎಲ್ಲ ಇದೆ ದೇವಿ, ಆದ್ರೆ ನನಗೆ ಖರ್ಚಿಗೆ ಅಂತ ಹಣ ಬೇಡ್ವಾ? ಅನ್ಲಿಮಿಟೆಡ್ ಮೀಲ್ ತಿನ್ನೋನ್ಗೆ ಒಂದು ಜೊನ್ನೆಯಲ್ಲಿ ಪ್ರಸಾದ ಕೊಟ್ಟು ತಿನ್ನು ಅಂದ್ರೆ ಹೊಟ್ಟೆ ತುಂಬತ್ತಾ? ಇಲ್ಲಿವರೆಗೂ ರಾಜ್ಕುಮಾರ್ ಅಂತಾರ ಲ್ಯಾವಿಶ್ ಆಗಿ ಬದುಕಿ, ಈಗ ಎಲ್ಲದಕ್ಕೂ ಆ ಸಂಜೀವನ್ ಮುಂದೆನೂ ಅವನ ಹೆಂಡತಿ ಮುಂದೆನೂ ಕೈ ಚಾಚೋದಕ್ಕೆ ಉರಿಯಲ್ವಾ? ತುಂಬಾ ಆಸೆ ಪಟ್ಟು ಲೇಟೆಸ್ಟ್ ಕಾರ್ನ ಬುಕ್ ಮಾಡಿದ್ದೆ. ಓ ಯಾ, ಆ 2 ಕೋಟಿ ಏನಾಯ್ತದು? ಇನ್ನೂ ಡೆಲಿವರ್ ಮಾಡಿಲ್ವಾ? ಪೇಮೆಂಟ್ ಕೊಟ್ರೆ ತಾನೆ ಡೆಲಿವರಿ ಕೊಡೋದು. ಚೆಕ್ ಕೊಟ್ಟಿದ್ರಲ್ವಾ? ಹೋಲ್ಡ್ ಮಾಡಿಸ್ಬಿಟ್ಲು. ನಿನಗ್ಯಾಕೋ 2 ಕೋಟಿ ಕಾರು, ಇರೋ ಕಾರಲ್ಲೇ ಓಡಾಡು, ಆಗಲ್ಲ ಅಂದ್ರೆ ಬಸ್ಸಲ್ಲಿ ಆಟೋದಲ್ಲಿ ಓಡಾಡು ಅಂದ್ಲು. ಹಾಗಂದ್ರ ಅವ್ರು ಒಂಥರ ಎಕ್ಸ್ಟ್ರೀಮ್ಗೆ ಹೋಗ್ತಾರೆ ಅನಿಸ್ತಿಲ್ವಾ ನಿನ್ಗೆ? ಹೋಗ್ಬಿಟ್ಟಿದ್ದಾರೆ. ಆಸ್ತಿ ಬೇಡ ಆಸ್ತಿ ಬೇಡ ಅಂತ ಹೇಳಿ ಆ ಸಂಜೀವ ನಮ್ಮಿಂದ ಎಲ್ಲಾನು ಹೇಗ್ ಕಿತ್ಕೋತಾ ಇದ್ದಾನೆ ನೋಡ್ತಿದ್ಯಾ? ಸ್ವಲ್ಪ ಯಾಮಾರಿದ್ರು ನಮ್ಮನ್ನ ಫುಟ್ಪಾತಿಗೆ ಕಳಿಸ್ಬಿಡ್ತಾನೆ ದೇವಿ. ಗೊತ್ತು ನನಗೆ. ಆ ಸಂಜೀವನ್ ಸೊಕ್ಕನ್ನ, ಅವನ ಹೆಂಡತಿ ಅಹಂಕಾರನ ಮುರಿಯೋದಕ್ಕೆ ನೀನ್ ಏನ್ ಬೇಕಾದ್ರೂ ಮಾಡು, ನಾನು ನಿನಗೆ ಸಪೋರ್ಟ್ ಆಗಿ ನಿಲ್ತೀನಿ. ದೊಡ್ಡಪ್ಪ ವಿಲ್ಲಲ್ಲಿ ಏನ್ ಬೇಕಾದ್ರೂ ಬರ್ದಿರ್ಲಿ, ಐ ಡೋಂಟ್ ಕೇರ್. ಬಟ್ ಆಸ್ತಿ ಅದು ನಮ್ ಕೈ ಬಿಟ್ಟು ಹೋಗ್ಬಾರ್ದು. ದೇವಿ, ಇದನ್ನ ನೀನ ಮಾತಾಡ್ತಾ ಇರೋದು? ಸಂಜೀವನ್ನ ಕರ್ಕೊಂಡ್ ಬರ್ಬೇಡ ಅಂತ ಹೇಳಿದ್ರು ಅವನನ್ನ ಹುಡುಕಿ ಹುಡುಕಿ ಕರ್ಕೊಂಡ್ ಬಂದಿದ್ದು ನೀನು. ಅಣ್ಣ ಅತ್ಗೆ ಅಂತ ಅವನ್ ಸುತ್ತಾ ಇರೋದು ನೀನು. ಆದ್ರೆ
ಈಗ ನೋಡಿದ್ರೆ ನಾನು ಒಳ್ಳೆ ಉದ್ದೇಶದಿಂದನೇ ಅವ್ರನ್ನ ಕರ್ಕೊಂಡ್ ಬಂದಿದ್ದು. ದೊಡ್ಡಪ್ಪನ ಆಸೆ ಪ್ರಕಾರ ಎಲ್ಲರೂ ಒಟ್ಟಿಗೆ ಹ್ಯಾಪಿಯಾಗಿರೋಣ ಅಂತ. ಆದ್ರೆ ನಾನ್ ಅನ್ಕೊಂಡ ಹಾಗಿಲ್ಲ ಅವ್ರು. ಒಳಗೊಂದು ಹೊರಗೊಂದು ಅಂತ ಎರಡೆರಡು ಮುಖ ಇಟ್ಕೊಂಡಿದ್ದಾರೆ ಅವ್ರು. ಅವ್ರು ಇಲ್ಲಿಗೆ ಬಂದಿರೋದು ಏನಕ್ಕೆ ಗೊತ್ತಾ? ಎಲ್ಲ ಆಸ್ತಿನೂ ಅವರೇ ನುಂಗ್ಬಿಡ್ಬೇಕು ಅಂತ. ಈಗ ಒಂದ್ ಸ್ವಲ್ಪ ದಿನ ಹಿಂದೆನೆ ನನ್ಗೆ ಅವ್ರ ಇಂಟೆನ್ಷನ್ಸ್ ಏನು ಅಂತ ಗೊತ್ತಾಗಿತ್ತು. ನೋಡಿದ್ದೇ ದೇವಿ, ಆ ಕಳ್ಳರು ಯಾವ ರೇಂಜ್ ಅಲ್ಲಿ ಇದ್ದಾರೆ ಅಂತ. ಇನ್ನು ನಾವು ಅವ್ರಿಗೆ ಚಾನ್ಸ್ ಕೊಡೋದು ಬೇಡ ರಾಣ. ನಿನ್ ಹೇಗಾದ್ರೂ ಮಾಡಿ ಶ್ರೀವಾರಿ ಜ್ಯುವೆಲ್ಲರ್ಸ್ಗೆ ಸಿಇಒ ಆಗ್ಬಿಡ್ಬಿಡು. ಬಿಸ್ನೆಸ್ ಆಗ್ಲಿ ಮನೆ ಆಗ್ಲಿ ಎನಿಥಿಂಗ್ ಕಂಟ್ರೋಲ್ ನಮ್ಮ ಕೈಯಲ್ಲಿ ಇರಬೇಕು. ಅದಕ್ಕೋಸ್ಕರ ನಾನು ನಿನಗೆ ಯಾವ ಲೆವೆಲ್ಗೆ ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ. ನೀನ್ ಧೈರ್ಯವಾಗಿ ಮುಂದುವರಿ. ಥ್ಯಾಂಕ್ ಯು ಸೋ ಮಚ್ ದೇವಿ. ನಾಳೆಯಿಂದನೇ ಆ ಸಂಜೀವನ್ಗೆ ಗಂಜಿ ಕಾಯಿಸ್ತೀನಿ. ಏನ್ ಮಾಡ್ತೀಯೋ ಮಾಡೋಣ. ಒಟ್ನಲ್ಲಿ ಕಲ್ಪತರು ಮನೆಯವರು ಖುಷಿಯಾಗಿರ್ಬಾರ್ದು. ಎಲ್ರನ್ನು ಸರ್ವನಾಶ ಮಾಡೇ ಮಾಡ್ತೀನಿ. ಅಮೋರೆ ಅಮೋರೆ, ಅತ್ತೆ ನೀವ್ ಆರಾಮಾಗಿ ಮಲ್ಗಿ. ರೂಪಿಣಿ ಹೋದ್ಮೇಲೆ ನಾನು ನಿಮಗೆ ಪಾಯಸ ತಿನ್ನಿಸ್ತೇನೆ. ಬಂದರೋ ಬಂದರೋ ರುಪಿಣಿ ಬಂದರೋ. ಅಮೋರೆ ಅಮೋರೆ, ದೇವಿ ಅಮ್ಮರು ಹೊರಗಡೆ ಹೋಗಿದ್ದಾರೆ. ಅದಕ್ಕೆ ನಾನೇ ಊಟ ತಗೊಂಡ್ಬಂದಿನಿ. ಎದಳಿ ಅಮ್ಮರೆ ಊಟ ಮಾಡಿದವರಂತೆ. ಅಮೋರೆ ಅಮೋರೆ, ಓ ಚೆನ್ನಾಗಿ ನಿದ್ದೆ ಮಾಡ್ತಿದಾರೆ ಅನ್ಸುತ್ತೆ. ಆಮೇಲೆ ಬರ್ತೀನಿ. ಇದು ನೀವೇನ್ ಮಾಡ್ತಿದ್ರಿ ಇಲ್ಲಿ? ಹಾ, ಇದು ನಮ್ಮನೆ. ನಮ್ಮಿಷ್ಟ. ಹಾ, ಇಷ್ಟು ಜೋರಾಗಿ ಎಪ್ಸಿದ್ರು ಅತ್ತೆಗೆ ಯಾಕೆ ಎಚ್ಚರ ಆಗ್ತಿಲ್ಲ?